ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್, ಕೋಟೆ ನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು ಪವಿತ್ರ. ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಬೆಂಡೆಕಾಯಿ ಸಾಂಬಾರು, ಮುದ್ದೆ, ಅನ್ನ. ನಿನ್ನೆ ಮೊಹರಂ ಹಬ್ಬಕ್ಕೆ ಹೋಗಿದ್ದೆಲ್ಲ ಮುಗಿಸ್ಕೊಂಡು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇರ್ಬೋದು, ಇದು ನಮ್ಮೂರಲ್ಲೇ ತರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. GRB ಜಾಮೂನ್ ಪಾಕೆಟು. ಯಾಕಪ್ಪ, ಏನು ವಿಶೇಷ ಜಾಮೂನ್ ಮಾಡುವಂಥದ್ದು ಅಂದರೆ, ನಮ್ಮ ಮನೆಗೆ ಇವತ್ತು ಏನಪ್ಪ ಅಂದರೆ ಚಳ್ಳಕೆರೆ ರಂಜಿತಾ ಸಿಸ್ಟರ್ ಬರ್ತಾ ಇದ್ದಾರೆ. ಹಂಗಾಗಿ ಅವರಿಗೋಸ್ಕರ ಜಾಮೂನು ರೆಡಿ ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಬರ್ತಾ ಇದ್ದಾರಲ್ವ, ಹಾಗಾಗಿ ಸ್ವೀಟ್ ಮಾಡೋಣ ಅಂತ. ಅವರು ರಿಲೇಟಿವ್ಸು ನಮ್ಮ ಪಕ್ಕದೂರೇ, ನನಗೆ ನಟ್ಟಿ ಅಲ್ಲಿರೋವಂಥದ್ದು. ಹಾಗಾಗಿ ಅವ್ರ ಮನೆಗೆ ಬಂದಿದ್ದಾರೆ ಅಂತ ನಾನು ಕರೀತಾ ಇದ್ದೆ, ಬನ್ನಿ ಸಿಸ್ಟರ್ ನಮ್ಮ ಮನೆಗೆ ಅಂತ. ಹಾಗಾಗಿ ಬರ್ತಾ ಇದ್ದಾರೆ. ಇಲ್ಲ, ಹೇಗೋ ಮಧುರ ಕೂಡ ಬಂದಿದ್ಲಲ್ವ ಅಂತ ಹೇಳ್ಬಿಟ್ಟು ಇವತ್ತು ಜಾಮೂನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ, ಒಂದು ಪಾಕೆಟ್ ಕಲಿಸ್ಕೊತಾ ಇದ್ದೀನಿ. ಒಂದೇ ಸಾಕು ಅಂತ ಹೇಳಿದ್ಲು ಮಧುರ, ಹಂಗಾಗಿ ಒಂದೊಂದೇ ಕಲಿಸಿ ರೆಡಿ ಮಾಡ್ತಾ ಇದ್ದೀನಿ. ಜಾಮೂನ್ 3 ಮಾಡ್ತೀನಿ. 1 2 ಇಲ್ಲಿಪ್ಪ, ಇಲ್ಲಿ ವಿಡಿಯೋದಾಗ ಕಾಣಿಸ್ತೀವ. ಇಲ್ಲಿ ಇಲ್ಲಿ ಹೇಳಿ, ಅಲ್ಲಿ ನೋಡಲ್ ವಿಡಿಯೋ ನೋಡ್ಕೊಂತ ಹೇಳು. ಎಷ್ಟು ಮಾಡ್ಬೇಕು ಜಾಮೂನು? 3. ಯಾರ್ಯಾರಿಗೆ? ಯಾರ್ಯಾರಿಗೆ ಮಾಡ್ಬೇಕಪ್ಪು ಜಾಮೂನು? ಈ ಕಡೆ ಬೆಂಡೆಕಾಯಿ ಸಾಂಬಾರ್ಗೆ ಒಗ್ಗರಣೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಈಗ ಜಾಮೂನು ಪಾಕೆಟ್ ಕಲ್ತ್ಕೊಂಡು ಅದನ್ನ ಕಲಿಸ್ಕೊಂಡಿದ್ದೀನಿ. ಹಿಟ್ಟು ಖಾಲಿ ಆಗಿತ್ತು, ರಾಗಿ ಹಿಟ್ಟು. ಹಂಗಾಗಿ ನಮ್ಮ ಮನೆಯವರು ಈಗ ತಾನೇ ಹಾಕ್ಸ್ಕೊಂಡು ಬರಕ್ಕೆ ಹೋಗಿದ್ರು, ಅವಾಗೇ ಹೇಳಿದೆ. ಹಂಗಾಗಿ ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡು ಬಂದಿದ್ದೆ, ಬಿಲ್ ಮಾಡಿಸ್ಕೊಂಡು. ಇದು ಬಂದ್ಬಿಟ್ಟು ಅನ್ನ ಆಗಿದೆ. ಇನ್ನು ಸಕ್ಕರೆನೂ ಕೂಡ ತರಿಸ್ಕೊಂಡಿದ್ದೀನಿ. ಚಿಂಟು, ಇದು ಮುಚ್ಚಿ ತಗ್ಗಿಟ್ಬಿಡು. ಇದು ಸ್ವಲ್ಪ ಚಿಕ್ಕ ಮನೆ ಆಗಿರೋದ್ರಿಂದ ಎಲ್ಲನೂ ಅಲ್ಲಲ್ಲೇ ಕಾಣಿಸ್ತಾ ಇದ್ದಾವೆ. ದಯವಿಟ್ಟು ಕ್ಷಮೆ ಇರಲಿ, ಮೆಸ್ಸಿಯಾಗಿ ಕಾಣಿಸ್ತಾ ಇದೆ ಅಂತ ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ತುಪ್ಪ ಹಾಕೋಣ ಅಂತ ಹಾಕ್ಕೊಂತೀನಿ. ಮುಚ್ಚಿಡಿ, ಅದು ಮುಚ್ಚಳ ಸಿಗಲಿಲ್ಲ. ಇಲ್ಲೇ ಎಲ್ಲ ಐತೆ ನೋಡಿ, ಹುಡುಕಿ ಮುಚ್ಚಿಡಿ ಅಷ್ಟೇ. ಇವಾಗ ಒಂದು 10 ನಿಮಿಷ 5 ನಿಮಿಷ ರೆಸ್ಟ್ ಮಾಡೋಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲೇ ಹಾಕ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಇನ್ನು ಹಿಟ್ಟು ಹಾಕ್ಸ್ಕೊಂಬಂದಿದ್ದಲ್ವಾ, ಹಿಟ್ಟನ್ನ ಹಾಕ್ತಾ ಇದ್ದಾಳೆ ಬಾಕ್ಸಲ್ಲಿ. ಇದು ಒಂದು 15 ದಿನ ಇಲ್ಲ ಅಂದರೆ ಒಂದು 20 ದಿನ ಬರ್ಬೋದು ನಮಗೆ. ಡೈಲಿ ಜಾಸ್ತಿ ನಾವು ಮುದ್ದೆನೇ ಮಾಡೋದ್ರಿಂದ ಬೇಗನೆ ಖಾಲಿ ಆಗುತ್ತೆ. ಇನ್ನು ಚಿತ್ರಾನ್ನ ಗೊಜ್ಜು ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಬೆಂಡೆಕಾಯಿ ಹುರಿದು ರೆಡಿ ಮಾಡಿ ಇಟ್ಟಿದ್ದೀನಿ. ಹಿಟ್ಟು ರೆಡಿ ಹಿಡ್ಕೊಂಡಿರ್ಬೇಕಣ. ಅನ್ನ ಹಾಕಿದ್ದಂಗೆ ಉಪ್ಪು ಬಂದಟ್ಟಿಗೆ ಹಾಕಬೇಕು, ಇಲ್ಲ ಅಂತಂದರೆ ಅನ್ನ ಎಲ್ಲ ಇದಾಗುತ್ತೆ. ಅದ್ರಾಗ ಅನ್ನದ ಇದೇ ಇರಲ್ಲ. ಸಾಕು.
ಇನ್ನು ಮಧುರ ಇದ್ದರೆ ಮಧುರನೇ ಮುದ್ದೆ ಮಾಡೋ ಅಂಥದ್ದು. ನಮ್ಮದೇನು ಮುದ್ದೆ ಕೆಲಸ ಇಲ್ಲ, ಏನೋ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ. ಹೊರಗಡೆ ತುಂಬ ಬಟ್ಟೆಗಳೆಲ್ಲ ನೆನೆಸಿಟ್ಟಿದ್ದೀನಿ. ಮದುವೆ ಇತ್ತು ನಿನ್ನೆ ಒಂದು, ಹಂಗಾಗಿ ಮದುವೆಗೆ ಹೋಗಿದ್ವಲ್ಲ, ಮದುವೆ ಬಟ್ಟೆ ಎಲ್ಲ ತುಂಬ ಇದ್ದಾವೆ. ಹಾಲಾಗು ನೆಕ್ಸ್ಟು ಡೇ ಕಂಟಿನ್ಯೂ ಮಾಡ್ತೀನಿ ಮದುವೆ ಲಾಗು. ಇದನ್ನು ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಹಿಂದೆ ಮಾಡಿರೋಂಥ ವೀಡಿಯೋ 2 ಹಂಗೆ ಇದಾವಲ್ಲ, ಹಾಗಾಗಿ ಇದನ್ನು ಬೇಗ ಸಾರಿ ನಾನು ಈ ಲಾಗ್ನ ಬೇಗನೆ ಅಪ್ಲೋಡ್ ಮಾಡ್ತೀನಿ, ಮದುವೆ ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಆಗಲಿಲ್ಲ, ಹಂಗಾಗಿ ಮದುವೆ ವ್ಲಾಗ್ನೇ ಬೇಗ ಅಪ್ಲೋಡ್ ಮಾಡಿ ಇದನ್ನೇ ನೆಕ್ಸ್ಟ್ ಅಪ್ಲೋಡ್ ಮಾಡೋಣ ಅಂತ ಮಾಡಿದೆ. ಇನ್ನು ನೋಡ್ತಾ ಇರ್ಬೋದು ಚಿಕ್ಕದಾಗಿ ಉಂಡೆನ ಕಟ್ಕೊತಾ ಇದ್ದೀನಿ. ಫಸ್ಟ್ಗೆ ಏನು ತೋರಿಸ್ದೆ, ಒಂದೇ ಪಾಕೆಟ್ ಸಾಕು ಅಂತ ಇದ್ದೆ. ಮಧುರ ಇದ್ಬಿಟ್ಟು ಒಂದೇ ಸಾಕು ಅಂತ ಹೇಳಿದ್ಲು. ನಾನು ಆಗಲ್ಲ, ಯಾಕಂದರೆ ಅಕ್ಕಪಕ್ಕದಲ್ಲೆಲ್ರಿಗೂ ಹೆಂಗೆ ಒಬ್ರನ್ನ ಬಿಟ್ಟು ಒಬ್ಬರು ತಿನ್ನೋಕ್ಕಾಗಲ್ವಲ್ಲ, ಹಾಗಾಗಿ 2 ಪಾಕೆಟ್ನು ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಪಾಕೆಟ್ನೂ ಅದನ್ನು ಕೂಡ ಒಂದು 10 ನಿಮಿಷ ರೆಸ್ಟ್ ಮಾಡಾಕ್ಬಿಟ್ಟು ಇವಾಗ ಉಂಡೆ ಎಲ್ಲ ಕಟ್ಕೊತಾ ಇದ್ದೀನಿ. ಇನ್ನು ವಿನು ಕೂಡ ಬಂದಿದ್ದರೆ ಚೆನ್ನಾಗಿರ್ತಾ ಇತ್ತು, ಬಟ್ ವಿನು ಬರಲಿಲ್ಲ, ಉಳ್ಕೊಳ್ಳಿಲ್ಲ. ಯಾಕಂದರೆ ಅವಳಿಗೆ ಅಮ್ಮ ಬಂದು ಭಾಳ ದಿನ ರಜೆ ಎಲ್ಲ ಹಾಕಿದ್ಲಲ್ವ, ಹಂಗಾಗಿ ಅಮ್ಮ ಬೇಡ, ಸ್ಕೂಲಿಗೆ ತಪ್ಪಿಸಿದ್ರೆ ಬೈತಾರೆ ಮಿಸ್ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿದರು. ಹಂಗಾಗಿ ಅವಳನ್ನು ಮೊಹರಂ ಹಬ್ಬಕ್ಕೆ ಅವಳು ಕೂಡ ಅಮ್ಮರ ಜೊತೆ ಬಂದಿದ್ಲಲ್ಲ ನಾಯಕನಹಟ್ಟಿಗೆ, ಹಂಗೇ ಊರಿಗೆ ಕಳಿಸ್ಬಿಟ್ಟೆ. ಇನ್ನು ಮಧುರ ಬಂದುಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ಲು. ಅವಳಿರೋದ್ರಿಂದನೇ ಇದೆಲ್ಲ ಕೆಲಸನೂ ಚೆನ್ನಾಗಿ ಆಗ್ತಾ ಇರೋ ಅಂಥದ್ದು. ಮುದ್ದೆ ಸಾಂಬಾರಿಗೆಲ್ಲ ಮಿಕ್ಸಿಗೆಲ್ಲ ಹಾಕ್ಕೊಟ್ಲು, ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿದ್ಲು. ಏನು ಮತ್ತು ಚೆನ್ನಾಗಿ ಮಾಡದೇ ಇದ್ದರೆ ಹೆಂಗೆ ಜಾಮೂನು ಅಂತ ಹೇಳ್ಬಿಟ್ಟು ಮಾಡ್ತಾಳೆ. ಆದರೂ ಕೂಡ ನಾನೇ ಬಂದಿದ್ದೀನಿ, ಯಾಕೆ ಪಾಪ ಆಮೇಲೆ ನಾನು ಕೆಡಿಸಿದ್ರೆ ಹೆಂಗಪ್ಪ ಏನಪ್ಪ ಅಂತ ಹೇಳ್ಬಿಟ್ಟು ಫಸ್ಟ್ನೇ ಸತಿ ಅವಳೇ ಮಾಡಿದ್ಲು ಫಸ್ಟ್ ಪಾಕೆಟಿಂದು. ಇದು ನೆಕ್ಸ್ಟ್ ಪಾಕೆಟಿಂದು ನಾನು ಮಾಡ್ತಾ ಇರೋವಂಥದ್ದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ. ಇನ್ನು ನೋಡ್ತಾ ಇರ್ಬೋದು ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅಂತ ಅನ್ನಿಸ್ತಾ ಇದೆ ನನಗೆ. ಸ್ವಲ್ಪ ಬಾಣಲಿ ತುಂಬ ಇದ್ದರೆ ಒಡಿಯಲ್ಲ, ಒಂದು ಸ್ವಲ್ಪ ಕಡಿಮೆ ಎಣ್ಣೆ ಆದರೂ ಕೂಡ ಒಡಿತವೆ. ಹಾಗಾಗಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗಿತ್ತು, ಹೆಂಗೆ ಹೊರತೋ ಏನೋ ಗೊತ್ತಿಲ್ಲ. ಹೆಂಗೋ ಈ ರೀತಿ ಮಾಡ್ತಾಯಿದ್ದೀನಿ. ಇನ್ನು ಸಿಸ್ಟರ್ ಬರ್ತಾ ಇರೋದಂತೂ ರಂಜಿತಾ ಶಿವ ಸಿಸ್ಟರ್ ನನಗಂತೂ ತುಂಬ ಅಂದರೆ ತುಂಬ ಖುಷಿ. ಯಾಕಂದರೆ ಈ ವಿಡಿಯೋದಲ್ಲೇ ನೋಡ್ತಾ ಇರ್ತೀವಿ, ಅವರು ಡೈರೆಕ್ಟಾಗಿ ಬಂದಾಗ ಹೆಂಗೆ ಏನು ನಮ್ಮಂಥರ ಮನೆಗೆ ಕರೆದ್ರೂ ಬರ್ತಾರಲ್ಲ ಅಂತ ಏನೋ ಒಂಥರ ಖುಷಿ ನನಗೆ. ಹಿಂದೆ ಅಷ್ಟೇ, ಇವಾಗಿಂದ 2 ವರ್ಷದ ಹಿಂದೆ ಮಂಜು ಪದ್ಮ ಸಿಸ್ಟರ್ ಕೂಡ ನಮ್ಮ ವೇದಪಾಪು ಮುಡಿ ತೆಗೆಸೋ ಶಾಸ್ತ್ರಕ್ಕೆ ಬಂದಿದ್ದರು. ಆವಾಗಲೂ ಅಷ್ಟೇ ಸಖತ್ತು ಖುಷಿಯಾಗಿತ್ತು ನನಗೇನೋ ಒಂಥರ ಖುಷಿ. ಈ ಥರ ಹೊಸ್ದಾಗಿ ಪರಿಚಯ ಆದಂಥರ ಒಟ್ಟು ಫ್ಯಾಮಿಲಿ ಮೆಂಬರ್ಸ್ಗಿಂತಲೂ ಹೆಚ್ಚಾಗಿ ನಮ್ಮನ್ನು ಇಷ್ಟಪಡೋ ಅಂಥವ್ರು ನಾನು ಫಸ್ಟು ನನಗೆ ಇಷ್ಟ ಆಗ್ತಾರೆ. ಅದಾದ ನಂತರ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ನನಗೆ ಇನ್ನೂ ಇಷ್ಟ ಆಗುತ್ತೆ. ನಮ್ಮಂಥ ಗುರುತು ಪರಿಚಯ ಇಲ್ಲದೆ ಇರೋ ಅಂಥವ್ರು ಒಂದೇ ಒಂದು ಫೋನ್ ಕಾಲ್ಗೋಸ್ಕರ ಕಾದಿದ್ದು ನಾವು ನಮ್ಮನೆ ಕರೆದ ತಕ್ಷಣ ಬರ್ತಾರಲ್ಲ, ಅದಂತೂ ನನಗೆ ಇನ್ನೂ ಖುಷಿ. ಯಾಕಪ್ಪ ಅಂದರೆ ಸುಮಾರು ಜನ ನಮ್ಮ ರಿಲೇಷನ್ನಲ್ಲಿ ಎಷ್ಟು ಕರಿತೀವಿ ನಮ್ಮ ಮನೆಗಳಿಗೆ ಬರಲ್ಲ, ಏನು ಹೋಗಬೇಕು ಅಲ್ಲಿಗೆ, ಅವ್ರ ಮನೆಗೆ ಏನು ಹೋಗಬೇಕು ಅನ್ನೋ ಅಂಥವ್ರು ನಮ್ಮ ಫಂಕ್ಷನ್ಗಾಗಿರ್ಬೋದು ಇಲ್ಲ ಹಬ್ಬಗಳಿಗಾಗಿರ್ಬೋದು ಎಷ್ಟೋ ಜನ ನನಗೆ ಗೊತ್ತಿರೋ ಅಂಥವ್ರೇನೇನೆ ಬಂದಿಲ್ಲ ನಮ್ಮ ಮನೆಗೆ. ಅವಳ ಹತ್ರ ಏನು ಹೋಗಬೇಕು, ಅವ್ರ ಮನೆಗೆ ಏನು ಹೋಗಬೇಕು ಅಂತ ನಮ್ಮ ಎದುರಿಗೇನೆ ಬೇರೆಯವ್ರ ಮನೆಗೆ ಬರ್ತಾರಲ್ವ, ಅಂಥದ್ರಲ್ಲಿ ಇಂಥವ್ರೇ 100 ಪಾಲು ಉತ್ತಮ ಅಂತ ಅನಿಸುತ್ತೆ. ಹಂಗಾಗಿ ನಾನು ಜಾಸ್ತಿ ರಿಲೇಷನ್ಗಿಂತಲೂ ಇಂಥವ್ರನ್ನೇ ನಾನು ಪರಿಚಯ ಆದಂಥವ್ರನ್ನ ಫ್ರೆಂಡ್ಸ್ನೇ ಜಾಸ್ತಿ ನಾನು ನಂಬೋ ಅಂಥದ್ದು, ಇಷ್ಟಪಡೋ ಅಂಥದ್ದು. ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾರೆ ನಮ್ಮ ರಿಲೇಷನ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರೇ ಎಲ್ಲರೂ ಅಷ್ಟೇ. ಒಂದು ಟೈಮಲ್ಲಿ ಮುಖ ಮುರಿದಂಗೆ ಎದುರಿಗೇನೆ ಏನೇನೋ ಮಾತಾಡಿದ್ದಾರೆ, ಅದನ್ನೆಲ್ಲ ಸಹಿಸ್ಕೊಂಡು ಇವಾಗ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇವಾಗ ಆ ಥರ ತೊಂದರೆ ಏನಿಲ್ಲ. ಮುಂಚೆ ಎಲ್ಲ ಇದನ್ನೆಲ್ಲ ನಾನು ಸಖತ್ತು ಫೇಸ್ ಮಾಡಿದ್ದೀನಿ. ಇವಾಗ ಏನಪ್ಪ ಅಂತಂದರೆ ಕೆಲವೊಬ್ಬರು ನಮ್ಮ ಮನೆಗೆ ಬರೋಕ್ಕೆ ಇಷ್ಟಪಡಲ್ಲ, ಅದೇನಕ್ಕೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಕೆಲವೊಬ್ರು ಅನ್ನೋದಕ್ಕಿಂತಲೂ ಹತ್ರದವ್ರೇನೆ, ನಮಗೆ ಬೇಕಾದಂಥವ್ರು ಹತ್ರದವ್ರೇನೆ ನಮ್ಮ ಮನೆಗೆ ಬರೋಕ್ಕೆ ಇಷ್ಟಪಡಲ್ಲ. ನಾವಂದ್ರೂ ಅಷ್ಟೇ ಅವ್ರಿಗೆ ಇಷ್ಟ ಆಗಲ್ಲ, ಅದೇನಕ್ಕೂ ಅಂತ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಸುಮಾರು ನಮ್ಮ ಹಬ್ಬಗಳಲ್ಲಾಗಿರ್ಬೋದು, ಈ ಥರ ಸ್ವಾಮಿ ಮಾಲೆ ಹಾಕ್ತಾರಲ್ವ ನಮ್ಮ ಮನೆಯವರು, ಅವಾಗಾಗಿರ್ಬೋದು ಯಾರು ಬರಲ್ಲ. ಕರಿತೀನಿ, ಬಟ್ ನಾನು ಕರೆಯೋದ್ರಲ್ಲಿ ಯಾರನ್ನೂ ಹಿಂದಾಗಲ್ಲ. ಯಾಕಂದರೆ ನನ್ನೇ ಒಂದು ಮಾತು ಕೇಳ್ಬೋದಲ್ವ, ನೀನೇನು ಕರೆದಿದ್ದ ಅಂತ. ಎಲ್ಲರನ್ನೂ ಕೂಡ ಕರಿತೀನಿ, ಬಟ್ ಅವ್ರು ಬರೆದಿದ್ರೆ ನಾನೇನು ಮಾಡೋಕ್ಕಾಗುತ್ತಲ್ವ. ಹಂಗಾಗಿ ನಾನು ಅದೊಂದು ತಲೆಗೂ ಇಟ್ಕೊಳ್ಳಲ್ಲ. ಅಯ್ಯೋ ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ, ಕರೆಯೋದು ಎಷ್ಟು ಮಾತ್ರ ಅಷ್ಟೇ ನನ್ನ ಕೆಲಸ, ಬರೋದು ಬಿಡೋದು ಅವ್ರಿಗೆ ಸೇರಿದ್ದು ಅಂತೇಳಿ ಬಿಟ್ಬಿಡ್ತೀನಿ. ಇನ್ನು ನೋಡ್ತಾ ಇರ್ಬೋದು ಚೆನ್ನಾಗಿ ಆಗಿದ್ದಾವೆ ಜಾಮೂನು, ಒಂದು ಕೂಡ ಹೊಡೆದಿಲ್ಲ, ತುಂಬ ಚೆನ್ನಾಗಿ ಬಂದಿದ್ದಾವೆ. ಈ ಕಡೆ ಪಾಕನೂ ಕೂಡ ಮಾಡಿದ್ದಾಳೆ ಮಧುರ. ಸ್ವಲ್ಪ ತಣ್ಣಗಾದ ನಂತರ ಇದರಲ್ಲಿ ಹಾಕೋ ಅಂಥದ್ದು.
ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಲಿ ಅಂತ ನಮ್ಮ ರಿಲೇಷನ್ಸ್ಗಾಗಿರ್ಬೋದು, ಪರಿಚಯ ಇರೋರ್ಗಾದ್ರೂ ಆಗಿರ್ಬೋದು, ಈ ಥರ ಹೇಳಿಲ್ಲ. ಒಟ್ಟು ನನ್ನ ಮನದಾಳದ ಮಾತು ಮತ್ತು ವಿಡಿಯೋಗೆ ಕ್ಲಿಯರಿಟಿ ಆಗಿರಲಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ನನಗೆ ಅನಿಸಿದ್ದನ್ನು ಇನ್ನು ನೋಡ್ತಾ ಇರ್ಬೋದು. ಇಷ್ಟೇ ಲಾಸ್ಟ್ ಇರೋ ಅಂಥದ್ದು. ಇದು ಸೆಕೆಂಡ್ ಟೈಮ್ ಆಗ್ತಾ ಇರೋಂಥ ಬ್ಯಾಚು, ಸೆಕೆಂಡ್ ಬ್ಯಾಚು. ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋವಂಥ ಉದ್ದೇಶ ನನಗಿಲ್ಲ. ನೀವು ನನಗೆ ಆಗ್ತಾ ಇರೋದಂಗೆ ನಾನು ಹೇಳ್ಕೊಂಡಿರೋದಂಗೆ ರಿಯಾಲಿಟಿನೇ, ಇಲ್ಲದೆ ಇರೋದೇನೇ ಹೇಳಿಲ್ಲ, ಇರೋದನ್ನೇ ಹೇಳಿರೋ ಅಂಥದ್ದು. ಇನ್ನು ನೋಡ್ತಾ ಇರ್ಬೋದು, ಎಣ್ಣೆ ಸ್ವಲ್ಪ ಆಗಿಬಿಟ್ಟಿದೆ. ಯಾಕಂದರೆ ಎಣ್ಣೆ ರೇಟು ತುಂಬ ಆಗಿರೋದ್ರಿಂದ ನಾನು ಸ್ವಲ್ಪನೇ ಬಳಸ್ಕೋಬೇಕು ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಥರ ಕರ್ದಿರೋ ಎಣ್ಣೆಯಲ್ಲಿ ಏನಾದರೂ ಅಡುಗೆ ಮಾಡಿ ಒಗ್ಗರಣೆ ಆ ಥರ ಎಲ್ಲ ಹಾಕಿದರೆ ನನಗೂ ನನ್ನ ಮಗನಿಗೂ ತುಂಬ ಅಂದರೆ ತುಂಬ ಕೆಮ್ಮು ನೆಗಡಿ ಆಗುವಂಥದ್ದು. ಹಂಗಾಗಿ ಅದಕ್ಕೊಂದು ಸ್ವಲ್ಪ ಹೆದರ್ತೀನಿ ನಾನು. ಇನ್ನು ಮುಂದೆ ನೆಕ್ಸ್ಟ್ ಬರೋಂಥ ಹಬ್ಬಗಳಿಗಾದ್ರೂ ಅಷ್ಟೇ ಯಾಕೋ ಈ ವರ್ಷದಿಂದ ತುಂಬ ಸಲ ಕರೆದಿದ್ದೀನಿ ಮನೆಯಲ್ಲಿ ಫಂಕ್ಷನ್ಗಳು, ಪೂಜೆ, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಈ ಥರ ಅಯ್ಯಪ್ಪ ಸ್ವಾಮಿ ಪೂಜೆಗಾಗಿರ್ಬೋದು, ಮತ್ತು ನಮ್ಮೂರಿನ ಜಾತ್ರೆ ರಾಮಸ್ವಾಮಿ ಜಾತ್ರೆಗಾಗಿರ್ಬೋದು, ಇನ್ನೊಂದೇನೋ ಶೂನ್ಯ ಮಾಸದಲ್ಲಿ ಅವಾಗೊಂದು ಜಾತ್ರೆ ಮಾಡಿದ್ವಿ, ಯಾರೋ ಬರಲಿಲ್ಲ. ಇವಾಗ ಈ ವರ್ಷನೇ ಅಂತಲ್ಲ, ಪ್ರತಿ ವರ್ಷವೂ ಹೀಗೆ ಆಗುತ್ತೆ. ಬಟ್ಟು ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ನಾವು ಹೋಗಿರ್ತೀವಿ, ನಮ್ಮ ಮನೆಗೆ ಅವ್ರು ಬಂದಿರಲ್ಲ. ಹಂಗಾಗಿ ನಾನು ಕೂಡ ಹೋಗೋದು ಬೇಡ, ಇನ್ನು ಮತ್ತು ಅವ್ರನ್ನೂ ಕೂಡ ಕರೆಯೋದು ಬೇಡ. ಪಾಪ ನಮ್ಮ ಮನೆಗೆ ಬರೋಕ್ಕೆ ಅವ್ರಿಗೆ ಅಷ್ಟೊಂದು ಬೇಜಾರಾದಾಗ ಅವ್ರ ಮನಸ್ಸಿಗೆ ನೋವು ಕೊಡೋದು ಒಳ್ಳೆಯದಲ್ಲ ಅಂತ ನಾನು ಇಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನು ಸಿಸ್ಟರ್ ಮಾತ್ರ ನಮ್ಮ ಮನೆಗೆ ಬರೋದಕ್ಕೆ ನಾನು ತುಂಬ ದಿನಗಳಾಗಿತ್ತು ಕರೆದು, ರಂಜಿತಾ ಶಿವ್ರ ಸಿಸ್ಟರ್ನ. ಸರಿ ಆ ಕಡೆ ಬಂದಾಗ ಬರ್ತೀನಿ ಅಂತ ಹೇಳಿದರು. ಹಾಗೇನೆ ಪಾಪ ಅವರು ನಿನ್ನೆನೇ ಫೋನ್ ಮಾಡಿದರು, ಸಿಸ್ಟರ್ ನಾನು ನಿಮ್ಮ ಮನೆಗೆ ಹೊರಟಿದ್ದೀನಿ ಅಂತ. ಹೌದಾ ಸಿಸ್ಟರ್, ನಾಳೆ ಬನ್ನಿ, ಯಾಕಂದರೆ ನಾವು ಕೂಡ ಈ ಥರ ಏನಾದರೂ ಪ್ರಿಪೇರ್ ಎಲ್ಲ ಮಾಡ್ಕೋಬೇಕಲ್ಲ. ಹಾಗಾಗಿ ನಾಳೆ ಬನ್ನಿ, ನಾವು ಮೊಹರಂ ಹಬ್ಬಕ್ಕೆ ನಮ್ಮ ತಮ್ಮರು ಇದ್ದಾರಲ್ಲ, ಅವರು ನೆಂಟರು ಮನೆಗೆ ಹೋಗ್ತಾ ಇದ್ದೀವಿ ಹಂಗಾಗಿ ಅಂತ. ಅವ್ರ ಮನೆಗೂ ಕೂಡ ಹೋಗಬೇಕು ಅಂತ ಏನು ಅನಿಸಿದ್ದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಟೈಮು ಅವರು ಹಬ್ಬಕ್ಕೆ ಮತ್ತೆ ಹೋಗಬೇಕು, ಮತ್ತು ಅವರು ಮಧುರ ಫಂಕ್ಷನಿಗೆ ಬಂದಿದ್ರು. ಹಂಗಾಗಿ ನಮ್ಮ ಮನೆಗೆ ಬಂದರೋ ಅಂಥವ್ರ ಮನೆಗೆ ನಾವು ಫಸ್ಟ್ ಟೈಮು ಹೋಗಲೇಬೇಕು, ಮತ್ತು ಅವ್ರ ಮನೇಲಿ ಯಾವ ಫಂಕ್ಷನ್ಗಳು ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅವ್ರ ಅಪ್ಪಾಜಿ ಏನು ಆ ಥರ ಬೇಡ ಅನ್ನಲ್ಲ. ಅವ್ರು ಯಾರಾದರೂ ನಮ್ಮ ಫಂಕ್ಷನ್ಗಳಿಗಾಗಿರ್ಬೋದು, ನಮ್ಮ ಮನೇಲಿ ಹಬ್ಬ ಇದ್ದಾಗ ಕರೆದ್ರೆ ಬಂದಿರಲ್ವ, ಅವಾಗ ಅಂತಾರೆ ನೀನು ಮಾತ್ರ ಹೋಗ್ತೀಯ, ಅವ್ರು ಬರಲ್ಲ ಅಂತ ಸ್ವಲ್ಪ ಬೈತಾರೆ ಕೂಡ. ಹಂಗಾಗಿ ನನಗೆ ಒಂಥರ ಬೇಜಾರಾಗುತ್ತೆ. ಇನ್ನು ನೋಡ್ತಾ ಇರ್ಬೋದು, ಸಖತ್ತು ಬಟ್ಟೆಗಳಿದ್ದಾವೆ. ಇನ್ನು ತಲೆ ಕೂಡ ಬಾಚಿಲ್ಲ. ಇವಾಗ ಬಂದು 7 ಗಂಟೆ. ಇಷ್ಟೊತ್ತಿಗೆ ಎಲ್ಲ ಕೆಲಸನೂ ಕೂಡ ಆಗಿದೆ. ಅಂದರೆ ಜಾಮೂನು ಅದೆಲ್ಲ ಚೆನ್ನಾಗಿ ನೆನಿಬೇಕಲ್ವ, ಹಂಗಾಗಿ ಬೇಗನೆ ಮಾಡಿಟ್ಟಿದ್ದೀನಿ. ಇನ್ನು ಇದು 1-1.5 ಗಂಟೆ 2 ಗಂಟೆ ಆದರೂ ನೆನಿಬೇಕು. ಹಂಗಾಗಿ ಜಾಮೂನ್ ಮಾತ್ರ ಬೇಗ ಮಾಡಿದ್ದೀನಿ. ಇನ್ನು ಹಸಿರು ಬಳೆ ಕೈಯಲ್ಲಿದ್ದರೆ ಎಷ್ಟು ಚೆಂದ ಕಾಣಿಸ್ತದೆ ನೋಡ್ತಾ ಇರ್ಬೋದು. ನನಗಂತೂ ತುಂಬ ಇಷ್ಟ ಈ ಥರ ಬಳೆ ಹಾಕ್ಕೊಳ್ಳೋಕ್ಕೆ. ಏನೋ ಒಂಥರ ಸೌಂಡು ಇನ್ಫೆಕ್ಷನ್ ಒಂಥರ ಆದಂಗೆ ಆಗುತ್ತೆ. ಹಂಗಾಗಿ ಜಾಸ್ತಿ ಬಳೆ ಹಾಕ್ಕೊಳ್ಳಲ್ಲ, 1-2 ಅಷ್ಟೇ ಬಳೆ ಹಾಕ್ಕೊಳ್ಳೋಂಥದ್ದು. ಈ ಥರ ಫಂಕ್ಷನ್ಗಳಲ್ಲಿ ಎಲ್ಲ ಹಾಕೊಂಡಾಗ ಮಾತ್ರ ನನ್ನ ಕೈ ನನಗೆ ನೋಡಿ ಖುಷಿ ಪಡುವಷ್ಟು ಖುಷಿ ಆಗುತ್ತೆ. ಇನ್ನು ನೋಡ್ತಾ ಇರ್ಬೋದು, ಸಿಸ್ಟರ್ ಪಾಪು ಬಂದು ತುಂಬ ಹೊತ್ತಾಯಿತು. ಅದಾದ ನಂತರ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಭಾಳ ಹೊತ್ತಿನ ನಂತರ ಸಖತ್ತಾಗಿ ಮಾತಾಡಿದ್ವಿ ಚೆನ್ನಾಗಿ ಇಬ್ಬರು ಕೂಡ. ಇದೇ ಫಸ್ಟ್ ಟೈಮು ನಾವು ಅವರು ಮೀಟ್ ಆಗಿರೋ ಅಂಥದ್ದು. ಅಣ್ಣ ಮಾತ್ರ ತುಂಬ ಒಳ್ಳೆಯವರು, ಆ ಸಿಸ್ಟರ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇನ್ನು ಮಧುರ ಬಂದುಬಿಟ್ಟು ಹಪ್ಪಳ ಮಾಡಿದ್ಲು ಇದ್ರ ಜೊತೆ. ಇವಾಗ ಟೈಮ್ ಬಂದುಬಿಟ್ಟು 11:30 ಆಗಿದೆ. ಜಾಮೂನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೆಂದ್ಕೊಂಡಿತ್ತು. ಇನ್ನು ನೋಡ್ತಾ ಇರ್ಬೋದು, ಚಿತ್ರಾನ್ನ ಎಲ್ಲ ಕಲಸಿ ಊಟಕ್ಕಿಟ್ಟಿದ್ದು ಆಯಿತು. ಪಾಪ ಅವರು ಕೂಡ ಊಟ ಮಾಡ್ತಾಯಿದ್ರು. ಪಾಪು ವಾಶ್ರೂಮ್ಗೆ ಹೋದ, ಹಾಗಾಗಿ ಅವರು ಪಾಪ ಅರ್ಧದಲ್ಲೇ ಬಿಟ್ಟು ಹೋದರು. ಇನ್ನು ಅಣ್ಣಂದು ಊಟ ಆಗಿತ್ತು. ಇವಾಗ ನೋಡ್ತಾ ಇರ್ಬೋದು, ಸಿಸ್ಟರು ಊಟ ಮಾಡ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಈ ಪಾಪು ಅಂತೂ ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡ್ತಾ ಇರ್ಬೋದು. ಈ ಥರ ಚಿಕ್ಕ ಮಕ್ಕಳು ಮನೇಲಿದ್ರಂತೂ ಯಾವುದೇ ಕಷ್ಟ ಇದ್ರೂ ನೆನಪೇ ಬರಲ್ಲ, ಹಂಗೆ ಇರುತ್ತೆ. ಯಾಕಂದರೆ ನಾವು ಕೂಡ ವೇದು ಪಾಪು ಇದಾನಲ್ವ, ನಮಗೂ ಕೂಡ ಅಷ್ಟೇ ಅದೇ ಥರ ಅನಿಸೋದು. ನನಗಂತೂ ಇವತ್ತು ತುಂಬ ಖುಷಿ ಆಯಿತು. ಸಿಸ್ಟರ್ ಕರೆದಿದ್ದ ತಕ್ಷಣ ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಸಿಸ್ಟರ್ಗೆ ಹೆಂಗೆ ಬರೀ ಕೈಯಲ್ಲಿ ಕಲಿಸೋದು, ಹಾಗಾಗಿ ಅರಿಶಿನ ಕುಂಕುಮ, ಹೂವು ಹಣ್ಣು ಎಲೆ ಅಡಿಕೆ ಸ್ವಲ್ಪ ಬ್ಲೌಸ್ ಪೀಸು ಎಲ್ಲನೂ ಇಟ್ಟು, ಅವರು ಕೂಡ ನಮಗೆ ಹೆಣ್ಮಗಳಾಗಬೇಕು ಅಂದರೆ ಇವ್ರ ಮನೆಯವರು ನಮಗೆ ಅಣ್ಣ ತಮ್ಮಂದರು. ಈ ಸಿಸ್ಟರ್ ಬಂದುಬಿಟ್ಟು ನಮ್ಮ ಮನೆಗೆ ಹೆಣ್ಮಗಳಿದ್ದಂಗೆ, ಅಂದರೆ ನಮ್ಮ ಮನೆಯವ್ರಿಗೆ ತಂಗಿ ಥರ. ಹಾಗೆ ನಮ್ಮ ಕುಲ ಅವ್ರ ಕುಲ ಎಲ್ಲ ಕೇಳ್ಕೊಂಡ್ವಲ್ಲ, ಹಾಗಾಗಿ ಮನೆಗೆ ನಮ್ಮ ಹೆಣ್ಮಗಳೇ ಬಂದಂಗೆ. ಹಾಗಾಗಿ
ಇನ್ನು ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ, ಬಳೆ ಕೊಡೋದು ಮರ್ತಿದ್ದೆ. ಹಂಗಾಗಿ ಇವಾಗ ತಾನೇ ಹೋಗ್ಬಿಟ್ಟು ಬಳೆ ಎಲ್ಲ ತಗೊಂಡು ಬಂದೆ. ಸ್ವಲ್ಪ ಅವ್ರಿಗೂ ಚಿಕ್ಕ ಕೈ ಆಗಿರೋದ್ರಿಂದ ಚಿಕ್ಕ ಸೈಜ್ ಬಳೆಗಳು ಬೇಕಲ್ಲ, ಹಂಗಾಗಿ ಆರಿಸ್ತಾ ಇದ್ದೀನಿ. ಪಾಪು ಬಂದು ಫಸ್ಟಿಗೆ ಬಂದಾಗ ಒಬ್ಬನೇ ಆಡ್ತಾ ಇರಲಿಲ್ಲ. ಅದಾಗಿ ಬಂದು 1.5 ಗಂಟೆ ಆಯಿತು. ಇವಾಗ ನೋಡ್ತಾ ಇರ್ಬೋದು ಅವನ ಪಾಡಿಗೆ ಅವನು ಆಟ ಆಡ್ತಾ ಇದ್ದಾನೆ. ಇವನ ಹೆಸರು ಬಂದುಬಿಟ್ಟು ಹೇಮಂತ್ ಅಂತ ಹೇಳ್ಬಿಟ್ಟು, ತುಂಬ ಕ್ಯೂಟಾಗಿದ್ದಾನೆ, ಮುದ್ದಾಗಿದ್ದಾನೆ. ನಾನು ಅತ್ತೆ ಆಗ್ಬೇಕು ಕಣೋ, ನಾನು ಅತ್ತೆ ಅನ್ನೋ ಅಂತಂದರೆ ಸುಮ್ಮನೆ ನೋಡಿ ನಗ್ತಾ ಇದ್ದ. ಮತ್ತು ಇವ್ರ ದೊಡ್ಡ ಮಗ ಕೂಡ ಅಷ್ಟೇ ತುಂಬ ಕ್ಯೂಟಾಗಿದ್ದಾನೆ. ನಾನು ವಿಡಿಯೋಗಳಲ್ಲೆಲ್ಲ ನೋಡಿದ್ದೀನಲ್ಲ, ಇನ್ನು ಡೈರೆಕ್ಟಾಗಿ ನೋಡಿಲ್ಲ, ಕರ್ಕೊಂಡು ಬರ್ಬೋದಾಗಿತ್ತು. ಅವನು ಮಕ್ಕಳೆಲ್ಲ ಸಿಕ್ಕಿರೋದ್ರಿಂದ ನಮ್ಮ ಊರಿನ ಸಮೀಪದಲ್ಲೇ ಎಲ್ಲ ಇರೋದು, ಹಳ್ಳಿ ಕಡೆ ವಾತಾವರಣ ಅವ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅನಿಸುತ್ತೆ. ಹಂಗಾಗಿ ಅವನು ಬಂದಿಲ್ಲ. ಇನ್ನು ಮೊನ್ನೆ ನಾಯಕನಹಟ್ಟಿಗೆ ಹೋದಾಗ ಹೂವು ತೊಗೊಂಬಂದಿದ್ನಲ್ಲ, ಅದೇ ಹೂವನ್ನ ಕಟ್ಟಿ ಸಿಸ್ಟರ್ಗೆ ಮುಡಿಸಿದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಹೂವು ಮಾತ್ರ. ನನಗಂತೂ ಸಿಸ್ಟರ್ ನಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ನಿಮಗೆಲ್ಲ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮಂಥ ಬಡವರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನು ಪಾಪು ನೋಡ್ತಾ ಇರ್ಬೋದು, ಅಮ್ಮ ನನಗೂ ಕೂಡ ಕೂರಿಸಿ ಈ ಥರ ಕೊಡು ಅರಿಶಿನ ಕುಂಕುಮ ಎಲ್ಲ ಅಂತ ಕೇಳ್ದೆ. ಹಂಗಾಗಿ ಅವ್ರ ಅಮ್ಮ ಅವ್ರಿಗೆ ಕೊಟ್ಟಿದ್ದೆ, ಅವನಿಗೆ ಕೊಟ್ಟಿದ್ದಾರೆ. ಬಾಳೆಹಣ್ಣು ಇರಲಿಲ್ಲ, ಹಂಗಾಗಿ ಮಾವಿನ ಹಣ್ಣು ಇಟ್ಟಿದ್ದೀನಿ. ಇನ್ನು ನಮ್ಮ ಮನೆಗೆ ಯಾರಾದರೂ ಬರಲಿ, ನಮ್ಮ ಅಕ್ಕ ಮಾತ್ರ ಅವ್ರು ನಮಗಿಂತಲೂ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊತಾರೆ. ಹಂಗಾಗಿ ಅಕ್ಕರ ಮನೆಗೂ ಕೂಡ ಕರ್ಕೊಂಡು ಹೋಗಿ ಈ ಅಕ್ಕ ಬಂದುಬಿಟ್ಟು ಮೇಲೆ ಕೂತ್ಕೊಳ್ರಿ ಅಂದರೆ ಇಲ್ಲ ಕೆಳಗಡೆನೇ ಇರಲಿ ಅಂತ ಹೇಳ್ಬಿಟ್ಟು ಕೂತಿದ್ದಾರೆ. ಇನ್ನು ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ನನಗೂ ಕೊಟ್ಟರು. ಇನ್ನು ಸಿಸ್ಟರ್ ವಿಡಿಯೋಗೂ ಕೂಡ ಹೋಗಿ ಸಪೋರ್ಟ್ ಮಾಡಿ. ರಂಜಿತಾ ಶಿವ ಅಂತ ಸಿಸ್ಟರ್ ID, ಅವ್ರಿಗೂ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ. ನನಗೂ ಕೂಡ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬಾಯ್.